ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಕ್ರೈಸ್ತ ಸಮುದಾಯದ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸಂತೋಷದ ವಿಷಯ. ನಮಗೋಸ್ಕರ, ಕ್ರೈಸ್ತ ಸಮುದಾಯಗೋಸ್ಕರ ಕರ್ನಾಟಕ ಸರ್ಕಾರ, ಅದು ವಿಶೇಷವಾಗಿ ನಮ್ಮ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯವರು ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ನಿಗಮವನ್ನು ರಚಿಸಲಾಗಿದೆ. ಈ ನಿಗಮದ ಮುಖಾಂತರ ಕ್ರೈಸ್ತ ಜನರಿಗೆ, ವಿಶೇಷವಾಗಿ ಬಡವರಿಗೆ, ಶೋಷಿತರಿಗೆ ಹಾಗೂ ಅಗತ್ಯ ಇದ್ದವರಿಗೆ ತಮ್ಮ ಬೇರೆ ಬೇರೆ ವಿಷಯದಲ್ಲಿ ಸಹಾಯ ಕೊಡಲಿಕ್ಕೆ ತಯಾರಾಗಿದೆ. ಈ ವರ್ಷ 250 ಕೋಟಿ ಸರ್ಕಾರ ನಮಗೆ ಒದಗಿಸುವುದನ್ಕೊಂಡು ಆಶ್ವಾಸನೆ ಕೂಡ ಕೊಡಲಾಗಿದೆ. ಮತ್ತು ಈ ದಿಶೆಯಲ್ಲಿ ಯಾವ ಕಾರ್ಯಕ್ರಮ ನಾವು ತಗೊಳ್ಬಹುದು, ಯಾವ ವಿಷಯಕ್ಕೆ ನಾವು ಸರ್ಕಾರ ಹತ್ರ ಈ ನಿಗಮದಿಂದ ಸಹಾಯ ಕೇಳಬಹುದು ಅನ್ಕೊಂಡು ದಯವಿಟ್ಟು ಕೇಳ್ಕೊಳ್ರಿ. ಆ ಯೋಜನೆಗಳು ಯಾವುದಂದರೆ ಶಿಕ್ಷಣ, ಉದ್ಯೋಗ, ಮಹಿಳೆಯರ ಸಬಲೀಕರಣ, ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಕ್ರೈಸ್ತರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಾಲ ಮತ್ತು ಸಹಾಯಧನ ಒದಗಿಸಲಿದೆ. ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಇದರ ಪ್ರಯೋಜನಗಳನ್ನು ಪಡೆಯಬೇಕೆಂದು ಸಮಗ್ರ ಕ್ರೈಸ್ತ ಸಮುದಾಯ, ಚರ್ಚುಗಳು ಮತ್ತು ಸಂಸ್ಥೆಗಳನ್ನು ವಿನಂತಿಸುತ್ತೇನೆ. ಈ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿಯ ನಿಗಮ ತನ್ನ ಪ್ರತ್ಯೇಕ ವೆಬ್ ಪೋರ್ಟಲ್ ಅನ್ನು ಲೋಕಾರ್ಪಣೆಗೊಳಿಸಿದೆ. ಯೋಜನೆಗಳ ಮಾಹಿತಿಗೆ ನಿಗಮದ ವೆಬ್ ಪೋರ್ಟಲ್ಗೆ ಭೇಟಿ ನೀಡಬಹುದು. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಮತ್ತು ಅದರ ಯೋಜನೆಗಳ ಬಗ್ಗೆ ಚರ್ಚುಗಳು, ಸಂಸ್ಥೆಗಳು ಮತ್ತು ಕ್ರೈಸ್ತ ಮುಖಂಡರುಗಳು ಸಮುದಾಯದಲ್ಲಿ ಜಾಗೃತಿ ಮತ್ತು ಪ್ರಚಾರವನ್ನು ಕೈಗೊಳ್ಳುವಂತೆ ತಮ್ಮಲ್ಲಿ ಕೋರುತ್ತೇನೆ. ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಎಲ್ಲಾ ಯೋಜನೆಗಳು ಮತ್ತು ಉದ್ದೇಶಗಳು ಯಶಸ್ವಿಯಾಗಲೆಂದು ನಾವು ಎಲ್ಲ ರೀತಿಯಲ್ಲಿ ಬೆಂಬಲ ಮತ್ತು ಸಹಕಾರ ನೀಡುತ್ತೇವೆ ಎಂಬ ಸಮಗ್ರ ಕ್ರೈಸ್ತ ಪರವಾಗಿ ಆಶ್ವಾಸನೆ ನೀಡುತ್ತೇನೆ. ಧನ್ಯವಾದಗಳು.